2024-25ನೇ ಸಾಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಗೆ ಆಯ್ಕೆಯಾದ ನನ್ನ ಸಹಪಾಠಿಗಳಿಗೆ ತುಂಬು ಹೃದಯದ ವಂದನೆಗಳು. ನೀವು ಬಂದು 2 ತಿಂಗಳಾಯಿತು. ನಿಮ್ಮ ಅನಿಸಿಕೆಯನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಶಿವಪ್ಪ. ನಾನು ಇಲ್ಲಿ ಇಟ್ನಾಳಿಗೆ ಆಯ್ಕೆಯಾಗಿ ಬಂದಿದ್ದೇನೆ. ನಾನು ಮೊದಲು ಇಲ್ಲಿ ಬಂದಾಗ ನನಗೆ ಬೇಜಾರು ಅನಿಸುತ್ತಿತ್ತು. ಮನೆ ಬಿಟ್ಟು ಬಂದಾಗ ಬೇಜಾರು ಅನಿಸುತ್ತಿತ್ತು. ಆವಾಗ 8ನೇ ತರಗತಿ ಅಣ್ಣವರು ಅಥವಾ ಅಣ್ಣವರು ಎಲ್ಲರೂ ನನಗೆ ಸಮಾಧಾನ ಮಾಡಿ 1 ತಿಂಗಳ ಆದ ಮೇಲೆ ನನಗೆ ಸ್ವಲ್ಪ ಅಡ್ಜಸ್ಟ್ ಆಯಿತು. ಆಮೇಲೆ ನನಗೆ ಬರ್ತಾ ನಾನೇ ಒಬ್ಬನೇ ಎಲ್ಲ ಕೆಲಸ ಮಾಡಿಕೊಂಡು ನನ್ನ ವರ್ಕನ್ನು ನಾನೇ ಮಾಡಿಕೊಂಡು ಈಗ ನನಗೆ ತುಂಬ ಖುಷಿಯಾಗಿದೆ. ನಾನು ತುಂಬ ಖುಷಿಯಲ್ಲಿದ್ದೀನಿ. ನಾನು ಇಲ್ಲಿ 5 ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಯನವಾಗಿ ಇಲ್ಲೇ ಓದಿ SSLC ಪಾಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ. ನನ್ನ ಊರು ಹುಲಿಗಿ. ನಾನು ಇಲ್ಲಿ ಇಟ್ನಾಳ್ ಶಾಲೆಗೆ ಆಯ್ಕೆಯಾಗಿದ್ದೇನೆ. ನನಗೆ ಮೊದಲು ಈ ಶಾಲೆಗೆ ಆಯ್ಕೆಯಾಗಲು ಇಷ್ಟವಿರಲಿಲ್ಲ. ನನಗೆ ಹೇಮಗುಡ್ಡ ಬೇಕಾಗಿತ್ತು. ಆದರೂ ನಾನು ಅಡ್ಮಿಷನ್ ಮಾಡಿಸಿದೆ. ಆಮೇಲೆ ಇಲ್ಲಿ ಬಂದು 1 ತಿಂಗಳಿದ್ದೆ. ಆಮೇಲೆ ಇಲ್ಲೆಲ್ಲ ಚೆನ್ನಾಗಿದೆ. ಊಟ, ಶಿಕ್ಷಕರು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲೇ 5 ವರ್ಷ ಇದ್ದು SSLC ಪಾಸ್ ಮಾಡ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಮೇಘರಾಜ್. ನಾನು ಕೊಪ್ಪಳದಿಂದ ಬಂದಿದ್ದೇನೆ. ನಾನು ಇಟ್ನಾಳ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ಕೂಲ್ಗೆ ಆಯ್ಕೆಯಾಗಿದ್ದೇನೆ. 4ನೇ ಕ್ಲಾಸ್. ಮೊದಲಿಗೆ ನನಗೆ ಅನ್ಕುಂಟೆ ಅಥವಾ ಬೇವರಿಗೆ ಆಗಬೇಕೆಂದಿತ್ತು. ಈಗ ಇಟ್ನಾಳಿಗೆ ಆಗಿದೆ. ಅಂದರೂ ನಾನು 1 ತಿಂಗಳಾದ ಮೇಲೆ ನನ್ನ ಅಭಿಪ್ರಾಯ ಇಲ್ಲಿರೋಕ್ಕೆ ಅನಿಸ್ತು. ಅದಕ್ಕೆ ಇಲ್ಲೇ ಇದ್ದೀನಿ. ಈಗ ಇಲ್ಲಿ ಊಟ, ವಸತಿ, ಶಿಕ್ಷಕರು ಎಲ್ಲ ಪ್ರೋತ್ಸಾಹದಿಂದ ಮಾಡುತ್ತಿದ್ದರು. ಅದಕ್ಕೆ 1 ತಿಂಗಳಾದ ಮೇಲೆ ಅಭಿಪ್ರಾಯವನ್ನು ನೋಡಿದರು. ಆಮೇಲೆ ನಾನು 6th ಇಂದ ಹಿಡಿದು SSLC ಮತ್ತು ಇಲ್ಲೇ ಇರಬೇಕನ್ನು ಹೇಳ್ಬೋದು. ನನ್ನ ಹೆಸರು ಅನ್ನಪೂರ್ಣ. ನನ್ನ ಊರು ಇಟ್ನಾಳ್. ನನಗೆ ಇಲ್ಲೇ ಆಗಬೇಕು ಅಂತ ಆಸೆ ಇತ್ತು. ಇಲ್ಲಿ ಚೆನ್ನಾಗಿ ಊಟ, ತಿಂಡಿ, ಸರ್ಸ್, ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ನಾವು ಇಲ್ಲೇ SSLC ತನಕ ಓದಿದ್ರೆ ಜೀವ ಕೊಡ್ತಾರೆ ಅಂತ ಸರ್ಸ್, ಟೀಚರ್ಸ್ ಇದ್ದಾರೆ. ಅದಕ್ಕೆ ನನಗೆ ಇಲ್ಲೇ ಇರಬೇಕಂತ ಆಸೆ ಆಗಿದೆ. ಈ ಶಾಲೆ ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಹೆಸರು ಗಿರೀಶ್. ನಾನು ಹಳೆಬಂಡೆ ಅರ್ಲಾಪುರ ಗ್ರಾಮದಿಂದ ಬಂದಿದ್ದೇನೆ. ನನಗೆ ಇಟ್ನಾಳ್ ಸೆಲೆಕ್ಷನ್ ಆಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನ್ಯೂ ಸ್ಕೂಲ್ 6ನೇ ಕ್ಲಾಸ್. ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಆಗಲಿಲ್ಲ. ಆಮೇಲೆ 1 ತಿಂಗಳಾದಮೇಲೆ ನಾನು ಹಂಗೆ ಅಡ್ಜಸ್ಟ್ ಮಾಡಿದ್ದೆ. ಆಮೇಲೆ ನನಗೆ ರೂಢಿ ಆಯಿತು. ಆಮೇಲೆ ನಾನೇ ಇಲ್ಲಿ. ನನ್ನ ಹೆಸರು ಅನುಶ್ರೀ. ನಾನು ವೆಂಕಟಪುರದಿಂದ ಬಂದಿದ್ದೇನೆ. ಇಲ್ಲಿ ನನಗೆ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ. ಹೀಗೆ ಬಂದಾಗ ನನಗೆ ಫಸ್ಟ್ ಬಂದಾಗಿಂದ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ಅಕ್ಕರಂದಾಗ ನನಗೆ ಅಡ್ಜಸ್ಟ್ ಆಯಿತು. ಗುರುಗಳೆಲ್ಲ ಚೆನ್ನಾಗಿ ಕಲಿಸ್ತಾರೆ. ಧನ್ಯವಾದ. ನನ್ನ ಹೆಸರು ರಂಜಿತ್. ನನಗೆ ನನ್ನ ಊರು ಡಂಬರಹಳ್ಳಿ. ಇಲ್ಲಿ ಬಂದಾಗ ನನಗೆ ಸ್ವಲ್ಪ ಕಷ್ಟ ಅನಿಸಿತು. ಆಮೇಲೆ ಬರ್ತಾ ನನಗೆ ರೂಢಿ ಆಯಿತು. ಒಂದ್ಸಲ ಕಲ್ಲಿ ಬಿಟ್ಟಿರಲಿಲ್ಲ, ಅದಕ್ಕೆ ಕಷ್ಟ ಆಯಿತು. ಆಮೇಲೆ ಇಲ್ಲೆಲ್ಲ ಫ್ರೆಂಡ್ಸು, ಸರ್ಸು, ಟೀಚರ್ಸು ಇವೆಲ್ಲ ಹೊಂದಾಣಿಕೆ ಆದಮೇಲೆ ನನಗೆ ಇಲ್ಲಿ ಇರಲು ಇಷ್ಟಪಟ್ಟೆ. ಆಮೇಲೆ ಇಲ್ಲಿ SSLC ಇಲ್ಲೇ ಪಾಸ್ ಮಾಡಿ ಮುಂದೆ ಹೋಗಬೇಕಂತ ಅಂದುಕೊಂಡಿದ್ದೇನೆ. ನನ್ನ ಹೆಸರು ಸಾಕ್ಷಿ. ನನ್ನ ಊರು ಹುಲಿಗಿ ತಾಂಡ, ನಮ್ಮನೆ ತಾಂಡ. ಇಲ್ಲಿ 6ನೇ ತರಗತಿ. ಇಲ್ಲಿ ಬರೋಕ್ಕೆ ನನಗೆ ಇಷ್ಟ ಇದ್ದಿಲ್ಲ. ಕೌಲು ಹೋಗ್ಬೇಕಂತ ಇಷ್ಟ ಇತ್ತು. ಇದು ಒಂದು ತಿಂಗಳ ಆದಮೇಲೆ ಅಡ್ಜಸ್ಟ್ಮೆಂಟ್ ಆಯಿತು. ನಾನು ಎಲ್ಲರೂ ಪರಿಚಯ ಆದರು. ನನಗಿಷ್ಟ ಆಯಿತು. 10ನೇ ತರಗತಿ SSLC ಪಾಸಾಗಿ ಹೇಳ್ತೀನಿ. ವಸತಿ ಪಾಠಶಾಲೆ ಎಲ್ಲರೂ ಶಿಕ್ಷಕರು, ಟೀಚರ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ. ಇಲ್ಲೇ ಇರ್ತೀನಿ. ನನ್ನ ಹೆಸರು ಸಮರ್ಥ್. ನನ್ನ ಊರು ನವಲಗುಂದ. ನನಗೆ ಇಲ್ಲಿ ಬರೋಕ್ಕೆ ಇಷ್ಟ ಇದ್ದಿದ್ದಿಲ್ಲ. ನನಗೆ ಇಳ್ಕಲ್ಗಡ ಬೇಕಾಗಿತ್ತು. 1 ತಿಂಗಳಾಗಿಂದ ಅಡ್ಜಸ್ಟ್ಮೆಂಟ್ ಆಯಿತು. ನನಗೆ ಇಳ್ಕಲ್ಗಡ ಬೇಕಾಗಿತ್ತು. ನಮ್ಮ ಅಪ್ಪಾಜಿ ಇಲ್ಲೇ ಸೀಟ್ ಸಿಗಟ್ಟಲ್ಲಿ ಸೀಟ್ ಸಿಗ್ಲಿಕ್ಕಂದ್ರೆ ಮತ್ತೆ ಇದು ಆಡ್ಕೊಂಡು ಇಲ್ಲೇ ಹೋಗೋದು.
ಇಲ್ಲಿ ಊಟ ಪಾಠ ವಸತಿ ಟೀಚರ್ಸ್ ಸರ್ಸ್ ಎಲ್ಲ ಚೆನ್ನಾಗಿ. ನಾನು 10ನೇ ಕ್ಲಾಸಿಂದ SSLC ಓದಿ ಪಾಸ್ ಆದ. ನನ್ನ ಹೆಸರು ಪೃಥ್ವಿ. ನನ್ನ ಊರು ಬೂದಗುಪ್ಪ. ನನ್ನ ಹೆಸರು ಪೃಥ್ವಿ. ನನ್ನ ಊರು ಬೂದಗುಪ್ಪ. 6ನೇ ತರಗತಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಇಟ್ನಾಳಲ್ಲಿ ಓದುತ್ತಿದ್ದೇನೆ. ಫಸ್ಟಿಗೆ ಆಯ್ಕೆ ಆಗಿದ್ದೇನೆ. ಫಸ್ಟ್ನೇ ದಿವಸಕ್ಕೆ ಬಂದಾಗ ಏನು ಅಡ್ಜಸ್ಟ್ಮೆಂಟ್ ಆಗ್ತಿದ್ದಿಲ್ಲ. ಊಟ ಏನು ಅಡ್ಜಸ್ಟ್ ಆಗ್ತಿದ್ದಿಲ್ಲ. 1 ತಿಂಗಳು ಆದ ಮೇಲೆ ಊಟ ಸರ್ಸ್ ಟೀಚರ್ಸ್ ಎಲ್ಲ ಅಡ್ಜಸ್ಟ್ ಆದರು. 10ನೇ ತರಗತಿ ತನಕ ನಾನು ಇಲ್ಲಿ ಓದುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಕಾರ್ತಿಕ್. ನನಗೆ ಮೊದಲು ಕಲಿಕೆ ಅಥವಾ ಡಾಕ್ಟರ್ 6ನೇ ತರಗತಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನಗೆ ಮೊದಲು ಕಲಿಕೆ ಅಥವಾ ಅನುಕೂಲ ಬೇಕಾಗಿತ್ತು. ಯಾಕೆಂದರೆ ನನಗೆ ಟ್ಯಾಬ್ಲೆಟ್ಸ್ ಇದ್ದಾವೆ. ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ಅಥವಾ ಮಮ್ಮಿ ಇಲ್ಲಿ ಆದರೆ ನಿಮಗೆ ಅನುಕೂಲ ಆಗುತ್ತದೆ ಅಂದರು. ನನಗೆ ಇಲ್ಲಿ ಬಂದ ದಿನ ಖುಷಿ ಆಯಿತು. ಕೆಲವು ದಿನ ಆದ ಮೇಲೆ ಊಟ ವಸತಿ ಸರ್ಸ್ ಎಲ್ಲರೂ ಪರಿಚಯ ಆದರು. ಆಮೇಲೆ ನನಗೆ ಇಲ್ಲೇ ಇದ್ದು SSLCವರೆಗೆ ಓದಿ ಮುಗಿಸಬೇಕೆಂದು ಇಷ್ಟವಾಯಿತು. ಧನ್ಯವಾದಗಳು. ನನ್ನ ಹೆಸರು ಅನು. ನನ್ನ ಊರು ಕುಂಟೋಜಿ. 6ನೇ ತರಗತಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ. ನಾ ಬಂದಾಗ ಬೇಜಾರು ಅನಿಸಿತು. ನಾ ಇಲ್ಲಿ ಬಂದಿದ್ದು ಖುಷಿ ಆಯಿತು. ಅಕ್ಕನವರು ಎಲ್ಲರೂ ಹೇಳಿದ್ರು. ಮನೆಗೆ ಬಂದು ಬಿಟ್ಟಿದ್ದಾಗಲಿ ಇಲ್ಲಿ ಬಂದು ಖುಷಿ ಆಯಿತು. ನಾನು ಇಲ್ಲಿ ಬಂದು 10th ಓದ್ತೀನಿ. ನನ್ನ ಹೆಸರು ರವಿ. 4ನೇ ತರಗತಿ 6ನೇ ತರಗತಿ. ನಾನು ಇಲ್ಲಿ ಬರುವಾಗ ಅಳಕಂತ ಬಂದಿದ್ದೀನಿ. ನಾನು ಇಲ್ಲಿ ಅಣ್ಣರ ಪುತ್ರ ಇದ್ದೇನೆ. 6ನೇ ತರಗತಿಯಲ್ಲಿ ನಿಜವಾಗಿ ಆಗಿತ್ತು. ಆವಾಗ ಅಣ್ಣರು ಸ್ನೇಹಿಸಿದರು. ಊಟ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ. ಅಚಾನಕ್ ಚಳಿದು ನನ್ನ ಹೆಸರು ಶ್ರೇಯಾ. ನನ್ನ ಊರು ಹುಲಿಗಿ. ನಾನು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಇಟ್ನಾಳ್ಗೆ ಆಯ್ಕೆಯಾಗಿದ್ದೇನೆ. ನನಗೆ ಮೊದಲು ಇಲ್ಲಿ ಇರಲು ಇಷ್ಟ ಇರಲಿಲ್ಲ. ಕೆಲವು ದಿನಗಳಾದ ಮೇಲೆ ನನಗೆ ಇಲ್ಲಿ ಇರಲು ತುಂಬ ಇಷ್ಟ ಆಯಿತು. ಇಲ್ಲಿ ಟೀಚರ್ಸು ಸರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ತುಂಬ ಭಾಳ ಪ್ರೀತಿಯಿಂದ ನೋಡ್ಕೊತಾರೆ. ಊಟ ಎಲ್ಲ ಚೆನ್ನಾಗಿರ್ತೈತೆ. ಹಿರಿಯಕ್ಕರು ಅವರೆಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಧನ್ಯವಾದ. My name is Madhusudan. I came from Shivapur. I am happy for this hostel selection. The God I am this place is a good place. I am happy for this hostel have in hostel. I am no go for home. My brothers and sisters and my teachers and sirs all are best this hostel. I am happy and one. I made a history on a Hitnal Murali School. Thank you very much given this opportunity. ನನ್ನ ಹೆಸರು ಮಾನಸ. ನನ್ನ ಊರು ಬಿಳೆಬಾವಿ. ನನಗೆ ಇಲ್ಲಿ ಬರಲು
ಇಲ್ಲಿ ಪಾಠ, ವಾತಾವರಣ, ಊಟ ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಸಂಗೀತ ಬುಸ್ನರ್ಮಠ್. ನನ್ನ ಊರು ಅಗಳಕೇರ. ನಾನು 6ನೇ ತರಗತಿ ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಸಿ ಸ್ಕೂಲ್ಗೆ ಆಯ್ಕೆಯಾಗಿದ್ದೇನೆ. ನನಗೆ ಇಲ್ಲಿ ಬರಲು ತುಂಬ ಇಷ್ಟ ಇತ್ತು. ನನಗೆ ಇಲ್ಲಿ ಒಂದು ಕೆಲವು ದಿನ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಕೆಲವು ದಿನ ಆದಮೇಲೆ ನನಗೆ ಅಡ್ಜಸ್ಟ್. ಅಕ್ಕ ಅಣ್ಣ ಎಲ್ಲರೂ ಚೆನ್ನಾಗಿ ಇತ್ತು. ಟೀಚರ್ಸ್ ಸರ್ಸ್ ಎಲ್ಲರೂ ಚಲೋ, ಒಳ್ಳೆ ಪ್ರೋತ್ಸಾಹ. ಧನ್ಯವಾದ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಯತ್ನಾಳಲ್ಲಿ 6ನೇ ತರಗತಿ ಹೊಸ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಿ. ಆದ್ದರಿಂದ ನನಗೆ ತುಂಬ ಸಂತೋಷವಾಗಿದೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಆಯ್ಕೆಯಾದ 6ನೇ ತರಗತಿಯ ಹೊಸ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಸಂತೋಷವಾಯಿತು. ತಮ್ಮ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.